ಸೊ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ದಾಳಿಯಾಗಿ 16 ಮಂದಿ 26 ಮಂದಿಯನ್ನು ಗುಂಡಿಕ್ಕಿ ಹತ್ಯೆ ಮಾಡಿದ ಬಳಿಕ ಸತತವಾಗಿ 5 ದಿನಗಳಿಂದ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಈ ಬಾರಿ ಭಿನ್ನವಾದಂತಹ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು. ಜಮ್ಮು ಕಾಶ್ಮೀರದಲ್ಲಿ 10 ಮಂದಿ ಉಗ್ರರು, ಆ ಉಗ್ರರು ಯಾರು ಅಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯರು, ಅವರು ನೇರವಾಗಿ ದಾಳಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಥವಾ ಅವರು ಇಂತಹ ಉಗ್ರಗಾಮಿ ಚಟುವಟಿಕೆಗಳಿಗೆ ಬೆಂಬಲವನ್ನ, ಮಾಹಿತಿಯನ್ನ, ಆಸರೆಯನ್ನ, ಅದಕ್ಕೆ ಬೇಕಾದಂತಹ ಸಹಾಯವನ್ನ ಮಾಡಿದ್ದಾರೆ. ಅಂತಹ 10 ಮಂದಿಯ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಈ 10 ಮಂದಿ ಯಾರ ಮನೆಗಳನ್ನು ಧ್ವಂಸ ಮಾಡಲಾಗಿದೆಯೋ ಅದರಲ್ಲಿ 5 ಭಯೋತ್ಪಾದಕರು ಯಾರಿದ್ದಾರೆ ಅವರು ಈ ದಾಳಿಯಲ್ಲಿ ಪಾಲ್ಗೊಂಡಂತವರು. ಲಷ್ಕರ್ ಇ ತೊಯ್ಬಾದ ಉಗ್ರ ಆದಿಲ್ ಹುಸೈನ್ ಥೋಕರ್, ಜಾಕಿರ್ ಅಹಮದ್ ಗನೈ, ಅಮೀರ್ ಅಹಮದ್ ದರ್, ಆಸಿಫ್ ಶೇಖ್, ಶಾಹಿದ್ ಅಹಮದ್ ಕುತ್ತೆ, ಹಸನ್ ಉಲ್ ಹಕ್ ಅಮೀರ್, ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಅಮೀರ್ ನಜೀರ್ ವಾನಿ, ಜಮೀಲ್ ಅಹಮದ್ ಶೇರ್ ಗೊಜ್ರಿ, ದಿ ರೆಸಿಸ್ಟೆನ್ಸ್ ಫ್ರಂಟ್ನ ಅಂದರೆ TRFನ ಹಫೀಜ್ ಸಯೀದ್ನ ಮತ್ತೊಂದು ಉಗ್ರಗಾಮಿ ಸಂಘಟನೆ ದಿ ರೆಸಿಸ್ಟೆನ್ಸ್ ಫ್ರಂಟ್ನ ಅದ್ನಾನ್ ಸಫಿದರ್ ಮತ್ತು ಫಾರೂಕ್ ಅಹಮದ್ ತೆಡ್ವಾ. ಸೊ ಆ 10 ಉಗ್ರಗಾಮಿಗಳ ಮನೆಗಳನ್ನು ಭದ್ರತಾ ಪಡೆಗಳು ಧ್ವಂಸಗೊಳಿಸಿರುವಂಥದ್ದು, ನೆಲಸಮ ಮಾಡಿವೆ. ಇದರಲ್ಲಿ 5 ಉಗ್ರಗಾಮಿಗಳು ಯಾರು ಪಹಲ್ಗಾಮ್ನಲ್ಲಿ ದಾಳಿಯಲ್ಲಿ ಪಾಲ್ಗೊಂಡಿದ್ರು ಅವರ ಮನೆಗಳು ಸೇರಿವೆ. ಜೊತೆಗೆ ಈ ಉಗ್ರಗಾಮಿಗಳಿಗೆ ಆಸರೆಯನ್ನು ಕೊಟ್ಟಂತಹ, ಬೆಂಬಲವನ್ನು ಕೊಟ್ಟಂತಹ ವ್ಯಕ್ತಿಗಳ ಮನೆಗಳು ಕೂಡ ಸೇರಿರುವಂಥದ್ದು. ಮಾಹಿತಿಗಳ ಪ್ರಕಾರ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಸೇನಾಪಡೆ ಆಪರೇಷನ್ ಅನ್ನು ಕೈಗೊಂಡಿದೆ. ಹಲವು ಕಡೆಗಳಲ್ಲಿ ಸುಮಾರು 175ಕ್ಕೂ ಅಧಿಕ ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಈ ಭಯೋತ್ಪಾದಕ ಸಂಘಟನೆಗಳು ಮತ್ತು ಈ ಭಯೋತ್ಪಾದಕರ ಜೊತೆಗೆ ನಂಟನ್ನು ಹೊಂದಿದ್ದಂಥವರು. ಅಂಡರ್ ಗ್ರೌಂಡ್ ಮುಖಾಂತರ ಅಡಗಿಕೊಂಡು ಇವರಿಗೆ ಮಾಹಿತಿಯನ್ನು ಕೊಡುವಂಥದ್ದು, ಸೇನಾ ಚಲನವಲನ ಇರ್ಬೋದು, ಪ್ರವಾಸಿಗರ ಚಲನವಲನ ಇರ್ಬೋದು, ಅಥವಾ ಶಸ್ತ್ರಾಸ್ತ್ರಗಳ ಸಂಗ್ರಹ ಇರ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಬ್ಲಾಸ್ಟ್ ಆದಂತಹ ಕೆಲವು ಮನೆಗಳಲ್ಲಿ IED ಇತ್ತು ಎನ್ನುವಂಥ ಮಾಹಿತಿ ಇದೆ ಉಗ್ರಗಾಮಿಗಳ ಮನೆಯಲ್ಲಿ. ಸೊ ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನು ಮಾಡುವಂಥದ್ದಿರ್ಬೋದು, ಇತರೆ ರೀತಿಯಲ್ಲಿ ಯಾರೆಲ್ಲ ಸಹಾಯವನ್ನು ಮಾಡ್ತಾ ಇದ್ರು ಅಂಥವರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಸುಮಾರು 175ಕ್ಕೂ ಅಧಿಕ ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇದು ಕಂಪ್ಲೀಟ್ಲಿ ಡಿಫರೆಂಟ್. ಇಲ್ಲದಿದ್ದರೆ ಸಾಮಾನ್ಯವಾಗಿ ಸೇನಾ ಕಾರ್ಯಾಚರಣೆ ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವ ಪ್ರದೇಶದಲ್ಲಿ ಉಗ್ರಗಾಮಿಗಳು ಅಡಗಿಕೊಂಡಿರಬಹುದು ಅಂತೇಳಿ ಮಾಹಿತಿ ಇರುತ್ತೋ ಅಲ್ಲಿ ಕುಮ್ಮಿಂಗ್ ಆಪರೇಷನನ್ನು ಮಾಡ್ತಾರೆ. ಅಂತಹ ಉಗ್ರಗಾಮಿಗಳನ್ನು ಹುಡುಕಿ ಅವರನ್ನು ಶೂಟೌಟ್ ಮಾಡಿ ಮುಗಿಸೋಕ್ಕೆ, ಅವರನ್ನು ಸರ್ವನಾಶ ಮಾಡಲಿಕ್ಕೆ, ಅವರನ್ನು ಮುಗಿಸ್ಲಿಕ್ಕೆ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಬಟ್ ಇದು ಕಂಪ್ಲೀಟ್ಲಿ ಡಿಫರೆಂಟ್. ಮನೆಗಳನ್ನು ಧ್ವಂಸ ಮಾಡಲಾಗಿರುವಂಥದ್ದು, IED ಇಟ್ಟು ಬ್ಲಾಸ್ಟ್ ಮಾಡಲಾಗಿದೆ, ಬುಲ್ಡೋಸರ್ ತಂದು ಡೆಮಾಲಿಷನ್ ಮಾಡಲಾಗಿರುವಂಥದ್ದು. ಸೊ ಬಿಗ್ ಆಪರೇಷನ್, ಇದೊಂದು ಮೆಸೇಜ್ ಇದು. ಕಾರಣ ಏನು ಅಂತ ಹೇಳಿದ್ರೆ ಯಾರು ಈ ಉಗ್ರಗಾಮಿಗಳ ಜೊತೆಗೆ ಗುರುತಿಸ್ಕೊಂಡಿದ್ದಾರೋ ಅವರಿಗೆ ಭಯ ಇರಬೇಕು. ಮುಂದೊಂದು ದಿನ ನಮ್ಮ ಬುಡಕ್ಕೂ ಇದು ಬರುತ್ತೆ, ನಮ್ಮ ಮನೆಯೂ ನೆಲಸಮ ಆಗತ್ತೆ, ನಾವು ಇವ್ರ ಜೊತೆ ಹೋದರೆ ನಮ್ಮ ಜೀವನ ಬೀದಿಗೆ ಬರುತ್ತೆ ಅನ್ನುವಂಥ ಭಯ ಇಲ್ಲದೆ ಹೋದರೆ ಇವರು ಸತತವಾಗಿ ನಂಟನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಮಾಹಿತಿ ಸೋರಿಕೆ ಮಾಡ್ತಾ ಹೋಗ್ತಾರೆ. ಸೊ ಆಪರೇಷನನ್ನು ಕೈಗೊಳ್ಳಲಾಗಿದೆ. ಅದರ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ.
ಈ ಕೌಂಟರ್ ಆಪರೇಷನ್ ಏನಿದೆ, ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಏನಿದೆ, ಈಗ ಎರಡು ವಿಡಿಯೋ ನೋಡಿದ್ರಿ ನೀವು, ಬ್ಲಾಸ್ಟ್ ಆಗ್ತಾ ಇರುವಂತಹ ವಿಡಿಯೋ, ಆ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಭಯೋತ್ಪಾದಕರು ಅವ್ರ ಮನೆಯಲ್ಲಿ ಇರಲಿಲ್ಲ, ಅವರು ಎಸ್ಕೇಪ್ ಆಗಿದ್ದಾರೆ, ಆಲ್ರೆಡಿ ಎಸ್ಕೇಪ್ ಆಗಿದ್ದಾರೆ. ಬಟ್ ನಾವು ಮೆಸೇಜ್ ಕೊಡ್ತಾ ಇದ್ದೀವಿ, ಏನು ಅಂತ ಹೇಳಿದ್ರೆ ನಿಮ್ಮನ್ನು ಇಲ್ಲಿ ಉಳಿಯಕ್ಕೆ ಬಿಡಲ್ಲ ನಾವು ಅಂತ. ಈ ಮೆಸೇಜ್ ಬೇಕಿತ್ತು. ಕೆಲವು ಒಂದು ಮನೆಯಲ್ಲಿ ಏನು ಬ್ಲಾಸ್ಟ್ ಏನಾಯಿತು, ಆ ಮನೆಯಲ್ಲಿ ಒಂದು ಮನೆಯಲ್ಲಿ ಐಡಿಯನ್ನು ಸಂಗ್ರಹ ಮಾಡಿ ಇಡಲಾಗಿತ್ತು, ಸ್ಫೋಟಕವನ್ನು ಸಂಗ್ರಹ ಮಾಡಿ ಇಡಲಾಗಿತ್ತು. ಬಟ್ ಈ ಆಪರೇಷನ್ನ ಅವಶ್ಯಕತೆ ಇತ್ತು. ಕ್ರ್ಯಾಕ್ ಡೌನ್ ಅಂದರೆ ಭಯೋತ್ಪಾದಕ ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ, ಯಾರೋ 5 ಭಯೋತ್ಪಾದಕರು ಮಾಡಿದ್ದಾರೆ ಅಂತ ಹೇಳಿದ್ರೆ ಬರೀ ಅವರನ್ನು ಮಾತ್ರ ಟಾರ್ಗೆಟ್ ಮಾಡುವಂಥದ್ದಲ್ಲ, ಅವರ ಸುತ್ತಮುತ್ತ ಯಾರೆಲ್ಲ ಅವರಿಗೆ ನೆರವನ್ನು ಕೊಟ್ಟು ಅವರನ್ನು ಪೋಷಿಸ್ಕೊಂಡು ಬಂದರು, ಯಾರೆಲ್ಲ ಅವರಿಗೆ ಆಶ್ರಯವನ್ನು ಕೊಟ್ಟರು, ಯಾರೆಲ್ಲ ಅವರಿಗೆ ಅವರ ಹಿಂದೆ ನಿಂತು ಅವರಿಗೆ ಸಪೋರ್ಟನ್ನು ಮಾಡಿದ್ರು ನೋಡಿ. ಇದು ಕೂಡ ಓರ್ವ ಉಗ್ರಗಾಮಿಯ ಮನೆ. ಆತ ಮೊನ್ನೆ ಪಹಲ್ಗಾಮ್ನ ದಾಳಿಯಲ್ಲಿ ಆತ ಕೂಡ ಭಾಗಿಯಾಗಿದ್ದ, ಆಶಿಫ್ ಶೇಖ್ ಅಂತೇಳಿ. ಆತನ ಮನೆಯನ್ನು ಕೂಡ ನೆಲಸಮ ಮಾಡಲಾಗಿದೆ. ಸೊ ಬಿಗ್ ಕ್ರ್ಯಾಕ್ ಡೌನ್. ನೋಡಿ, ಈತನೇ ಶೇಖ್, ಈತ ದಾಳಿ ಮಾಡಿ ಓಡಿ ಹೋದ. ಈತನ ಮನೆಯನ್ನು ಧ್ವಂಸಗೊಳಿಸಲಾಗಿದೆ. ಬಟ್ ಇವರ ಜೊತೆ ಇರುವಂಥವರಿಗೆ ಭಯ ಶುರುವಾಗುತ್ತೆ. ಈಗ ಇವರ ಜೊತೆ ಇರುವಂಥವರು ಯಾರೆಲ್ಲ ಇವರಿಗೆ ಆಸರೆಯನ್ನು ಕೊಟ್ಟಿದ್ರು ಅವರಿಗೆಲ್ಲ ಈಗ ಭಯ ಶುರುವಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮನ್ನು ಕೂಡ ಬಿಡಲ್ಲ ಸರ್ಕಾರ, ನಮ್ಮನ್ನು ಕೂಡ ಮಟ್ಟ ಹಾಕುತ್ತೆ, ನಮ್ಮನ್ನು ಕೂಡ ಹಣಿಯುತ್ತೆ ಅಂಥೇಳಿ ಭಯ ಶುರುವಾಗುತ್ತೆ. ಸೊ ಉಗ್ರಗಾಮಿಗಳಿಂದ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಅವರಿಗೆ ಜ್ಞಾನೋದಯ ಆಗಬಹುದು ಭವಿಷ್ಯದಲ್ಲಿ, ಈ ರೀತಿಯ ಆಪರೇಷನ್ಗಳಾದಂತಹ ಸಂದರ್ಭದಲ್ಲಿ.